ಅಯ್ಯೋ ಏನು ಗೊತ್ತಾ ಡರ್ಲಿಂಗ್, ಬುದ್ಧಿ ಏನು ಭಿಕ್ಷುಕನಿಂದ ಹಿಡಿದು ಕುಬೇರನವರೆಗೂ ಬುದ್ಧಿ ಹೇಳ್ತಾರೆ. ಅದೇ ದುಡ್ಡು ಕಾಸು ಅಂತ ಕೇಳು, ಪಕ್ಕದಲ್ಲಿರೋ ಸಂಬಂಧಿಕರು ತಿರುಗಿ ನೋಡ್ದಂಗೆ ಹೋಗ್ತಾರೆ. ಇರು ನಮ್ಮ ಜೊತೆ ಇರು, ನಮ್ಮ ಮಾತು ಕೇಳು, ನಾವು ಬುದ್ಧಿ ಹೇಳ್ತೀವಿ. ಡರ್ಲಿಂಗ್, ನನಗೆ ಬುದ್ಧಿ ಹೇಳಿ ನೀನು ಸಾಚ್ ಅನ್ಸ್ಕೊಳೋದ್ಕಿನ್ನ ಫಸ್ಟು ನಿನ್ನ ಯೋಗ್ಯತೆಗೆ ತಕ್ಕನ ನೀನು ಇದೆಯಾ ಅಷ್ಟರಲ್ಲಿ ಮಾತ್ರ ಇರು. ನೋಡರ್ಲಿಂಗ್, ನಾನೊಬ್ರು ಮಾತಿಗೆ ತಲೆ ಬಗ್ಗಿಸ್ತಾ ಇದ್ದೀನಿ ಅಂದರೆ ಅವ್ರು ಕೊಡ್ತಾ ಇರೋ ಮರ್ಯಾದೆ ಅಂತಲ್ಲ, ಇಲ್ಲ ಅವ್ರು ಕಂಡ್ರೆ ಭಯ ಅಂತಲ್ಲ, ನನ್ನ ಯೋಗ್ಯತೆಗೆ ಅವರು ತೂಗಲ್ಲ ಅಂತ ಅಷ್ಟೇ. ಇಂಥ ಖಾಲಿ ಪೊಲಿಗಳಿಗೆಲ್ಲ ತಲೆ ಕೆಡಿಸ್ಕೊಂಡು ಇಲ್ಲ ಅವ್ರಿಗೆಲ್ಲ ಆನ್ಸರ್ ಮಾಡ್ಬೇಕನ್ನೋ ನೆಸೆಸಿಟಿ ನನಗಿಲ್ಲ. ಅಯ್ಯೋ ಏನು ಗೊತ್ತಾ ಡರ್ಲಿಂಗ್, ಬುದ್ಧಿ ಏನು ಭಿಕ್ಷುಕನಿಂದ ಹಿಡಿದು ಕುಬೇರನವರೆಗೂ ಬುದ್ಧಿ ಹೇಳ್ತಾರೆ. ಅದೇ ದುಡ್ಡು ಕಾಸು ಅಂತ ಕೇಳು, ಪಕ್ಕದಲ್ಲಿರೋ ಸಂಬಂಧಿಕರು ತಿರುಗಿ ನೋಡ್ದಂಗೆ ಹೋಗ್ತಾರೆ. ನನ್ನ ಅಕ್ಕನ ದುಡ್ಡು ಅಂತ ಬಂದರೆ ಪಕ್ಕದಲ್ಲಿ ಬಿಡಿ, ಅವೆಲ್ಲ ಯಾಕೆ ಪಾಪ ಚಿಕ್ಕ ಹುಡುಗರು ನೋಡ್ತಾ ಇರ್ತಾರೆ. ಸಾಕು ಡಾರ್ಲಿಂಗ್, ಇಷ್ಟಿದ್ರೆ ಸಾಕು. ಮನುಷ್ಯನ್ನ ನೋಡ್ಕೊಬೇಕು, ಅಳಿಬೇಕಂದ್ರೆ ನಾವೇನೋ ಕಳ್ಕೊಬೇಕು ಅನ್ನೋದೇನೂ ಇಲ್ಲ. ನನ್ನ ಹತ್ರ ಏನೂ ಇಲ್ಲ ಅಂತ ಖಾಲಿ ಕೈಯಾಗಿ ನಿಂತ್ಕೋ, ಕಟ್ಕೊಂಡಿರೋಳು ಬಿಟ್ಟು ಹೋಗ್ಬಿಡ್ತಾಳೆ ಈ ಕಾಲದಲ್ಲಿ. ಆದರೆ ನಿಯತ್ತಾಗಿರೋಳು ಇರ್ತಾಳೆ. ಇಲ್ಲ ಸೆಲೆಬ್ರೇಟ್ ಮಾಡಿ ನಾನು ಹಿಂಗೋ ಇರಬೇಕು, ನನ್ನ ಲೈಫ್ ಲೀಡ್ ಮಾಡಬೇಕು ಅಂತ ಬಂದಿರೋಳು ಆಟೋಮೆಟಿಕ್ಕಾಗಿ ಎಕ್ಸಿಟ್ ಆಗ್ತಾಳೆ. ಇವೆಲ್ಲ ರಿಯಾಲಿಟಿ ಡರ್ಲಿಂಗ್ಸ್ ಯಾರು ಅಷ್ಟು ಬೇಗ ಆಕ್ಸೆಪ್ಟ್ ಮಾಡಲ್ಲ. ಏನೋ ಹೇಳ್ತಾನೆ ಅಂತಾರೆ ಅಂದರೆ ಹೇಳಲ್ವಾ, ಕಲಿಬೇಕಾದ್ರೆ ಎಲ್ಲರಿಗೂ ಯಾಕಪ್ಪ ಇವ್ರ ಹತ್ರ ಒಂದು ಕಲಿಬೇಕಾ, ನಾನು ಹೊಡಿತಾರೆ ಬೈತಾರೆ ಅನ್ಕೊತಾರೆ. ಅದೇ ಕಲ್ತಿ ಒಂದು ಡ್ರೈವರ್ ಆಗಿ ನಿಂತ್ಕೊಂಡ್ಮೇಲೆ ಅವತ್ತು ಆ ಗುರು 2 ಡೇಟ್ ಹೊಡೆದಿದ್ದಕ್ಕೆ ಇವತ್ತು ಅದೇ ಗಾಡಿ ಸ್ಟೇರಿಂಗ್ ಹಿಡಿದು ಅನ್ನ ತಿಂತಾ ಇದ್ದೀನಿ ಅಂತ ನೆನೆಸ್ಕೊತಾರೆ. ಹಂಗೆ ಡರ್ಲಿಂಗ್, ಇವಾಗ ಹೇಳೋ ದಿವಸನೂ ಅರ್ಥ ಆಗುತ್ತೋ ಇಲ್ಲ ಏನು ಅಂತ ಗೊತ್ತಿಲ್ಲ. ಅರ್ಥ ಆಗಲಿ ಅಂತಲ್ಲ, ನನ್ನ ಲೈಫಲ್ಲಿ ನಾನು ನಡೀತಿರೋ ಸೆಲೆಬ್ರೇಟ್ ವಿಚಾರಗಳನ್ನ ಹೇಳೋಣ ಅಂತ ಹೇಳ್ತಾ ಇದ್ದೀನಿ. ಇದು ಡಾರ್ಲಿಂಗ್ ರಿಯಾಲಿಟಿ ಲೈಫ್ ಅಂದರೆ. ಡಾರ್ಲಿಂಗ್, ನನಗೆ ಒಬ್ಬರ ಹತ್ರ ದುಡ್ಡಿಲ್ಲ ಅಂದರೆ ಅಜೀಬಾಗಿ ನೋಡ್ತಾರೆ ಅಂತ ನನಗೆ ಕ್ಲಾರಿಟಿಯಾಗಿ ಗೊತ್ತಿತ್ತು. ಆದರೆ ಫಸ್ಟು ಟೈಮ್ ನನ್ನ ಲೈಫ್ ಟರ್ನಿಂಗೇ ಹೊಡಿತು ಅಂತ ನಾನು ಅಂದ್ಕೊಳಕ್ಕೆ ಸಿಚುವೇಶನ್ ಒಂದೇ ಮಾತು, ಮನುಷ್ಯನ ಹತ್ರ ದುಡ್ಡಿಲ್ಲ ಅಂದರೆ ಅಸಹ್ಯನೂ ಪಡ್ತಾರೆ ಅಂತ ನನಗೆ ಇವಾಗ ಗೊತ್ತಾಗ್ತೈತೆ. ಏನಿಲ್ಲ ಡಾರ್ಲಿಂಗ್, ಆಡಿದ ಮಾತು ದುಡ್ಡಿಲ್ಲ ಅಂದರೆ ಮನುಷ್ಯನ ಹತ್ರ ಇವೆಲ್ಲ ಸುಮ್ಮನೆ ಅಷ್ಟೇ. ನಾವು ಒಳ್ಳೆಯವರು, ನಮ್ಮ ಜೊತೆ ಇರು, ನಮ್ಮ ಮಾತು ಕೇಳು, ನಾವು ಬುದ್ಧಿ ಹೇಳ್ತೀವಿ. ಡಾರ್ಲಿಂಗ್, ನನಗೆ ಬುದ್ಧಿ ಹೇಳಿ ನೀನು ಸಾಚ್ ಅನ್ಸ್ಕೊಳೋದ್ಕಿನ್ನ ಫಸ್ಟು ನಿನ್ನ ಯೋಗ್ಯತೆಗೆ ತಕ್ಕನ ನೀನು ಇದೆಯಾ ಅಷ್ಟರಲ್ಲಿ ಮಾತ್ರ ಇರು. ನೀನೇ ಅಚೀವ್ಮೆಂಟ್ ಮಾಡ್ಬೋದಲ್ಲ, ನನಗೆ ಬುದ್ಧಿ ಹೇಳೋ ನೀನು. ನಮ್ಮನ್ನು ಕೋಟಿಗೆ ಬದುಕ್ಬೋದು ನೀನು, ಕೋಟಿ ಮಾಡ್ಕೊಂಡಿರ್ಬೋದು ನೀನು. ಅದು ಬಿಟ್ಬಿಟ್ಟು ನೀನು ಹಿಂಗೆ ಇರು, ನೀನು ಒಳ್ಳೆಯವನಾಗು, ಅದು ಮಾಡು ಇದು ಮಾಡು ಅಂತ ನೆಪಗಳು ಹಾಕೋದಲ್ಲ. ನಿನಗೇನು ನನ್ನ ಕಷ್ಟ ಆಗಲಿ, ನಮ್ಮ ಪ್ರಾಬ್ಲಮ್ ಆಗಲಿ, ನಿನಗೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ನೀನು ಬಂದು ನನ್ನ ಹತ್ರ ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳ್ತೀಯ. ಅದೇ ನಿನಗೆ ಇನ್ನೊಬ್ರು ಹೇಳ್ತಾರೆ, ಹಿಂಗಿಂದ ಹಿಂಗೆ ಹೇಳ್ಕೊಂಡು ಹೋಗ್ತಾರೆ. ಆಡೋ ಮಾತು, ಹೇಳೋ ಬುದ್ಧಿ ಇವೆಲ್ಲ ಎಂಟರ್ಟೈನ್ಮೆಂಟ್ ಇದ್ದರೆ ಮಾತ್ರ. ರಿಯಾಲಿಟಿಯಾಗಿ ನೋಡು, ಅವರೇ ಭಿಕ್ಷೆ ಬೇಡ್ತಾ ಇರ್ತಾರೆ ಇನ್ನೊಬ್ಬರ ಹತ್ರ, ನಮಗೆ ಬಂದು ಬುದ್ಧಿ ಹೇಳ್ತಾರೆ. ಇದನ್ನು ನಾವು ತಲೆ ಬಗ್ಗಿಸ್ಕೊಂಡು ಹ್ಞೂ ಅನ್ಬೇಕು. ಎಲ್ಲಿಂದ ಇಲ್ಲಿ ಗುರು ಕಲೆಕ್ಷನ್ ಅನಿಸ್ಬಿಡುತ್ತೆ. ಯಪ್ಪ, ಈ ಮನುಷ್ಯ ಸವಾಸ ಪ್ರಾಣಿಗಳಿಗಿನ್ನ ಕ್ರೂರಿ ಅಂದರೆ ಮನುಷ್ಯರು ಅಂತ ನನಗೆ ಈಗ ಗೊತ್ತಾಗ್ತೈತೆ. ಏನಿಲ್ಲ, ಅವಕ್ಕೆ ಮಾತು ಬರಲ್ಲ ಅಂತ ನಾವು ಅನ್ಕೊತೀವಿ. ಆದರೆ ಪ್ರಾಣಿಗಳ ಭಾಷೆ ಪ್ರಾಣಿಗೆ ಮಾತ್ರ ಅರ್ಥ ಆಗುತ್ತೆ. ಮನುಷ್ಯ ಅರ್ಥ ಮಾಡ್ಕೊಳಂಗೆ ಇದ್ದಿದ್ರೆ ಪ್ರಾಣಿಗಳು ಇನ್ನೊಂದು ಥರನೇ ನೋಡ್ಕೊತಾ ಇದ್ದ. ಇವಾಗ ಸಾಕೋ ನಾಯಿಗಳಿಂದ ಹಿಡಿದು ಹಾಕೋ ಚಿಪ್ಲಿವರೆಗೂ ಅವೆಲ್ಲ ಅಫಿಷಿಯಲ್ ಮೇಂಟೈನ್ ಅಂತಾರಲ್ಲ, ಅವೆಲ್ಲ ಗೊಂಬೆಗಳು. ಇಂತಿಂಥ ನಾಯಿನೇ ಸಾಕಬೇಕು, ಯಾಕೆ ಬೀದಿಯಲ್ಲಿರೋವೆಲ್ಲ ನಾಯಿ ಅಲ್ವಾ? ಅಂದರೆ ದುಡ್ಡು ಕೊಟ್ಟು ತಗೊಂಡವು, ಆದರೆ ಕ್ಯೂಟಾಗಿದ್ದರೆ ಮಾತ್ರ ನಾಯ. ಅವನ ಸ್ವಾರ್ಥಕ್ಕೆ ಯಾವ್ಯಾವ ಏನೇನೋ ಮಾಡಿ ಅವನು ಕ್ಯೂಟಾಗೂ ಕಾಣಕ್ಕೆ ಮಾಡ್ತಾರೆ, ಮತ್ತು ಟೆರರಾಗೂ ಕಾಣಕ್ಕೆ ಮಾಡ್ತಾರೆ. ಏನಂತಾನೆ ನಾನು ಸುಮ್ಮನೆ ಹೇಳ್ಕೊಂಬಾರ್ದು ಅನ್ಕೊತೀನಿ. ಒಳ್ಳೆ ಹುಚ್ಚಿನ ಥರ ಹೇಳ್ಕೊಂಡು ತಿರ್ಗಾಡ್ತಿರ್ತೀನಿ. ಯಪ್ಪ, ಅದೇನು ಜನನೋ, ಅದೇನು ಪ್ರಪಂಚನೋ.
ನನಗಂತೂ ಈ ಪ್ರಪಂಚದ ಜ್ಞಾನನೇ ಇಲ್ಲ ಅಂದ್ಕೊಂಡಿದ್ರು ಎಲ್ಲರೂ. ಆದರೆ ಒಂದೊಂದು ಸಲ ಮನುಷ್ಯನ ಹತ್ರದಿಂದ ನೋಡಿಬಿಟ್ರೆ ಜೀವನ ಕಟ್ಕೊಳೋದಲ್ಲ ಗುರು, ಜೀವ ಹೋದಾಗೆ ಮನುಷ್ಯ ನಿಮ್ಮದೇಗಿರೋದು ಅನಿಸುತ್ತೆ. ಅಂಥವ್ರಿಗೂ ಮನೆ, ಮಕ್ಕಳು, ಫ್ಯಾಮಿಲಿ, ದುಡಿಮೆ, ಅದು ಇದು ಸಾವಿರಾರು ಸಲ ಹೆಣ್ಗಾಡ್ತಿರ್ತಾನೆ. ಇದು ಜಸ್ಟ್ ಬಿಗಿನಿಂಗು. ಅಂದರೆ ನನ್ನ ಲೈಫಲ್ಲಿ ನಾನು ಲೀಡ್ ಮಾಡ್ತಿರೋವಂಥ ಪ್ರಾಬ್ಲಮ್ಸು ಏನಿಲ್ಲ ಡಾರ್ಲಿಂಗ್ಸ್. ಎಲ್ಲರಿಗೂ ಎಲ್ಲನೂ ನೋಡೋ ಟೈಮ್ ಬರುತ್ತೆ, ನೋಡಲೇಬೇಕು. ಅದು ಒಳ್ಳೇದಾದರೂ ಸರಿ, ಕೆಟ್ಟದಾದರೂ ಸರಿ. ಒಳ್ಳೇದು ಬಂದರೆ ಸೆಲೆಬ್ರೇಟ್ ಮಾಡೋದು, ಕೆಟ್ಟದಾದರೆ ದೂರ ಇಡು ಅನ್ನೋದು, ಇವೆಲ್ಲ ಆಗಲ್ಲ. ಏನೇ ಕೊಡಲಿ ಏನೇ ಆಗಲಿ ನಾವು ಆಕ್ಸೆಪ್ಟ್ ಮಾಡಲೇಬೇಕು.